ಅಷ್ಟೆಲ್ಲ ಕ್ಲಾಸ್ ತಗೊಂಡ್ರು ಕೂಡ ಕ್ಲಾಸಾಗಿ ಬಂದಿದ್ದೀರಾ? ಆದರೂ ಇವನ್ನ ಇಷ್ಟು ಈಸಿಯಾಗಿ ಮಾತಾಡ್ಸಿದ್ರೆ ಸರಿಯಾಗಲ್ಲ. ಗೋಳು ಹೊಯ್ಕೋಬೇಕಲ್ಲ, ಏನು ಮಾಡೋದು? ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಬೇಕು ಅಂದರೆ ಕೊನೆ ಪಕ್ಷ 1-2 ದಿನ ಆದರೂ ಸತಾಯಿಸಿ ಸುತ್ತಾಡೋ ಥರ ಮಾಡಬೇಕು. ಆಗಲೇ ಅಪ್ಪನ ಬೆಲೆ ಏನು ಅಂತ ಗೊತ್ತಾಗೋದು. ನಮು ಅಕ್ಕ ಏನಾಯ್ತು? ನಿಮ್ಮ ಭಾವ ಬರ್ತಿದ್ದಾರೆ. ನಾನು ಎಲ್ಲಿ ಅಂತ ಕೇಳಿದ್ರೆ ವಾಟರ್ ಕ್ಯಾನ್ ಹಾಕಕ್ ಹೋಗಿದ್ದಾಳೆ ಅಂತ ಹೇಳು. ಅಕ್ಕ ಸುಳ್ಳು ಹೇಳ್ಬೇಕಾ? ಪಾಪ ಅಕ್ಕ ಭಾವ. ಪಾಪನ ಅವತ್ ನೋಡಿದ್ರೆ ಅಪ್ಪಂಗ್ ಹಂಗಂದ್ರ ಹಿಂಗಂದ್ರ ಅಂತ ಆವಾಜ್ ಆಗ್ತಿದ್ಯಲ್ಲೇ. ಅದು ಆವತ್ತಕ್ಕ, ಇದು ಇವತ್ತು. ನಿನ್ನ ಹೇಳ್ದಷ್ಟು ಮಾಡು ಆಯ್ತಾ? ಹಲೋ ಅಣ್ಣ, ಸಂಜೆ 5 ಗಂಟೆ ಅಷ್ಟು ಗಾಡಿ ಸಿಗುತ್ತೆ ತಾನೆ? ಸಂಜೆ ಕೊಟ್ಬಿಡಿ. ದೇವ್ರೆ, ಯುದ್ಧಕ್ಕೆ ಸಿದ್ಧವಾಗಿ ಬಂದಿದ್ದೀನಿ. ಏನು ಮಾತಾಡದೆ ಬುದ್ಧನ ಥರ ಇರ್ತೀನಿ. ಆದರೆ ಗೆಲ್ಲಿಸೋ ಜವಾಬ್ದಾರಿ ನಿಂದು. ಆಂಜನೇಯ, ಧೈರ್ಯ ಕೊಡಪ್ಪ. ಅಯ್ಯೋ, ಏನು ಅಂಜನೇಯ, ಧೈರ್ಯ ಕೊಡು ಅಂದ್ರೆ ಇನ್ನೂ ಭಯ ಜಾಸ್ತಿ ಮಾಡ್ತಿದ್ಯಾ? ನೀನು ಯಾವತ್ತೂ ಹುಡುಗರ ಕಡೆನೇ ಇರಬೇಕು. ಧೈರ್ಯ ಕೊಡಪ್ಪ ಪ್ಲೀಸ್. ಅದು ಹಿಂಗಿರ್ಬೇಕು. ಈಗ ನೋಡ್ತಾ ಇರೋ ಸಪ್ತಮ್ ಹೇಗೆ ಕನ್ವಿನ್ಸ್ ಮಾಡ್ತೀನಿ ಅಂತ. ಜೈ ಆಂಜನೇಯ. ಹಾಯ್ ಬಾವಾ. ಹಾಯ್. ಬನ್ನಿ ಬಾವಾ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಬಾವಾ, ಗುಲಾಬ್ ಜಾಮೂನ್ ತಿಂತೀರಾ? ನೀನ್ ಮಾಡಿದ್ದ? ಇಲ್ಲ, ಶಾಪಿಂದ ತಂದಿದ್ದಿದ್ರೆ ಇಬ್ರು ಕುತ್ಕೊಂಡು ತಿನ್ಬೋದಾಗಿತ್ತಲ್ಲ ಅಂತ ಕೇಳ್ದೆ. ಲಕ್ಷ್ಮೀ ಪಟಾಕಿ ಆದ್ರೂ ಸೌಂಡ್ ಚೆನ್ನಾಗೇ ಮಾಡ್ತೀಯ. ಹೌದು, ನಿಮ್ಮ ಅಕ್ಕ ಎಲ್ಲಿ? ಅಕ್ಕ ಅದು ಅಕ್ಕ ವಾಟರ್ ಕ್ಯಾನ್ ಹಾಕಕ್ ಹೋಗಿದ್ದಾಳೆ. ಹೌದಾ, ನಮ್ಮ ಮನೇಲಿ ಇದ್ದಾರೆ ಅನ್ಕೊಂಡು ಬಂದೆ. ಲಗ್ನ ಪತ್ರಿಕೆ ಸ್ಯಾಂಪಲ್ ರೆಡಿ ಇತ್ತು, ಅದನ್ನು ತೋರಿಸಿ ಸಮಾಧಾನ ಮಾಡೋಗೋಣ ಅಂತ ಬಂದೆ. ಆದ್ರೆ ನಿಮ್ ಪ್ಲಾನ್ ಫ್ಲಾಪ್ ಆಗೋಯ್ತಲ್ಲ. ಅಳಿ ಅಂದ್ರೆ ಏನ್ ಅಳಿ ಅಂದ್ರೆ? ಯಾವಾಗ ಬಂದ್ರಿ? ಕುತ್ಕೊಳ್ಳಿ. ಹಾ, ಭಾಮಾ, ಲೇ ಭಾಮಾ. ಹಾ, ಬಂದೇರಿ. ಅಳಿ ಅಂದ್ರು ಬಂದಿದ್ದಾರೆ. ಅವ್ರಿಗೆ ಕಾಫಿ ಟೀ ತಿಂಡಿ ಏನಾದ್ರು ಮಾಡ್ಕೊಡೆ. ಸರಿ. ಅಯ್ಯೋ ಅತ್ತೆ, ಏನು ಬೇಡ ಬಿಡಿ. ಹಂಗೆಲ್ಲ ಅಂದ್ರೆ ಹೆಂಗೆ ಅಳಿ ಅಂದ್ರೆ? ಸುಮ್ಮನೆ ನೀವು. ಪರವಾಗಿಲ್ಲ ಮಾವ, ನೆಕ್ಸ್ಟ್ ಟೈಮ್ ಬಂದಾಗ ತಗೋತೀನಿ. ಕೇಳಿದ ತಕ್ಷಣ ತಂದು ಕೊಡೋರು ಯಾರು? ಹೌದು, ಬೆಳಗ್ಗೆನೆ ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮಾವ, ಲಗ್ನ ಪತ್ರಿಕೆ ಪ್ರಿಂಟಾಗಿ ಬಂದಿದೆ. ಮೊದಲನೇ ಪತ್ರಿಕೆನ ದೇವ್ರ ಮುಂದೆ ಪೂಜೆ ಮಾಡಿಸ್ಬೇಕಿತ್ತು. ಎಲ್ಲರೂ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಪ್ಪ ಕೇಳ್ಕೊಬರ್ದಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಅಲ್ಲ, ಇದ್ರಲ್ಲಿ ಕೇಳೋ ಅಂತದೇನಿದೆ? ನಮ್ ನಾಗರಾಜ ಯಾವಾಗ ಹೋಗೋಣ ಅಂತನೋ ಅವಾಗ ನಾನು ಹೋಗೋದಿಕ್ ರೆಡಿನಪ್ಪ. ಒಟ್ಟಿಗೆ ಎಲ್ಲರೂ ಹೋಗಿ ಬರೋಣ, ಏನಂತೀರಾ? ಸರಿ ಮಾವ, ಅಪ್ಪನ ಹತ್ರ ಹೇಳ್ತೀನಿ. ಹಾ.
ಕಾರ್ ಡಿಸೈನು ಮತ್ತೆ ಪ್ರಿಂಟಿಂಗು ತುಂಬಾ ಚೆನ್ನಾಗಿದೆ ಹೇಳಿ ಅಂದ್ರೆ. ಪ್ರಿಂಟಿಂಗಿನ ಚೆನ್ನಾಗೇ ಬರುತ್ತೆ, ಹಾಗೆ ಪ್ರಿಂಟ್ ಆಗಿರೋ ನೋಟು ಕೂಡ ಚೆನ್ನಾಗಿ ಖರ್ಚಾಗುತ್ತೆ. ಹೇ ನಮ್ಮು, ಅಪ್ಪ ನೋಡು ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಂತ. ಹಾ ಬಾವಾ, ಎಲ್ರೂ ಹೆಸರು ಕರೆಕ್ಟ್ ಆಗಿದೆ, ಜೊತೆಗೆ ಕಾರ್ಡು ಸೂಪರ್ ಆಗಿದೆ. ಕೊಡೆ ಇಲ್ಲಿ. ಮದ್ವೆನೇ ನಡೆಯಲ್ಲ ಅಂದ್ಮೇಲೆ ಕಾರ್ಡ್ ಹಂಚಿ ಏನ್ ಪ್ರಯೋಜನ? ಕಾರ್ಡು ತುಂಬಾ ಚೆನ್ನಾಗಿ ಬಂದಿದೆ. ಏಯ್, ನಿಧಾನ. ವಾವ್, ಕಾರ್ಡ್ ಪ್ರಿಂಟ್ ಆಗೋಗಿದೆ. ವಾವ್ ಬಾವಾ, ಈಗ ಬಂದ್ರಾ? ಕಾರ್ಡ್ ಅಂತೂ ಸಕ್ಕತ್ತಾಗಿದೆ. ಆದ್ರೆ ಇಲ್ಲೊಂದು ದೊಡ್ಡ ಮಿಸ್ಟೇಕ್ ಆಗೋಗಿದೆ. ಕೀರ್ತನ್ ಅಂತ ಹಾಕೋ ಬದಲು ಬೈಕ್ ರೇಸರ್ ಕೀರ್ತನ್ ಅಂತ ಹಾಕಿದ್ರೆ ಚೆನ್ನಾಗಿರೋದು. ನಿನ್ನ ರೇಸರ್ ಕೀರ್ತನ್ ಅಲ್ಲ, ಪಾರ್ಲೆ ಕೀರ್ತನ್ ಅಂತ ಹಾಕಿಸ್ಬೇಕಿತ್ತು. ಮಿಸ್ ಆಗಿದೆ ಬಿಡು. ಏ ಅಳಿಯಂದ್ರೆ, ನೀವಿಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಯ್, ನಿಮಗೋಸ್ಕರ ಯಾರು ಬಂದಿದ್ದು? ಸಪ್ತಮಿಗೋಸ್ಕರ ಬಂದಿದ್ದು. ಅರೆ, ಇಲ್ಲಿ ನೋಡಿದ್ರೆ ಪ್ಲ್ಯಾನ್ ಉಲ್ಟಾಗೋಯ್ತಲ್ಲ. ಇರ್ಲಿ ಮಾವ, ನಾನು ಆಫೀಸ್ ಹೋಗ್ಬೇಕು. ಸಪ್ತಮಿ ಬಂದಿದ ತಕ್ಷಣ ಕಾರ್ಡ್ ತೋರಿಸಿ. ಏನು ಬಂದ್ರೆ? ಅಲ್ಲ, ಬರಕ್ ಅವಳೆಲ್ಲಿ ಹೋಗಿದ್ದಾಳೆ? ಮನೇಲೇ ಇದ್ದಾಳೆ. ಸಪ್ತಮಿಯವ್ರ ಮನೇಲೇ ಇದ್ದಾರಾ? ಅಯ್ಯಯ್ಯೋ, ತಪ್ಪಿಸ್ಕೊಳ್ಳೋಣ ಅಂದ್ರೆ ಅಪ್ಪನೇ ಸರಿಯಾಗಿ ಹಾಕೊಡ್ತಿದ್ದಾರೆ. ನಮೃತ, ನಿಮ್ಮಕ್ಕ ಮನೇಲೇ ಇದ್ದಾರಂತೆ. ನೀನು ನೋಡಿದ್ರೆ ಕ್ಯಾನ್ ಹಾಕೋದಿಕ್ಕೆ ಆಚೆ ಹೋಗಿದ್ದಾರೆ ಅಂತ ಹೇಳಿದೆ.